ಎಲ್ರಿಗೂ ಶುಭೋದಯ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಬೆಳಗಿನ ತಿಂಡಿ ಏನಪ್ಪ ಮಾಡ್ತಿದ್ದೀನಿ ಅಂದರೆ ಬನ್ಸ್ ಮಾಡ್ತಾಯಿದ್ದೀನಿ. ನಾವು ಮನೆಯಲ್ಲಿ ಪೂರಿ ಮತ್ತು ಈ ಬನ್ಸು ಇದೆಲ್ಲ ತುಂಬ ಅಪರೂಪ ಮಾಡೋದು. ಪೂರಿ ಅದೆಲ್ಲ ಜಾಸ್ತಿ ಎಣ್ಣೆಲಿ ಕರೆದಿರೋದು ಅಂತ ಜಾಸ್ತಿ ಮಾಡೋಕ್ಕೋಗಲ್ಲ, ತಿನ್ನೋಕ್ಕೂ ಅಷ್ಟು ಇಷ್ಟ ಆಗಲ್ಲ. ಮಕ್ಕಳು ಅವಾಗಾದರೂ ಹಠ ಮಾಡಿ ಕೇಳಿದಾಗ ಅಷ್ಟೇ ಮಾಡಿಕೊಡೋದು. ನಾನು ಇದನ್ನು ನೈಟೇ ಕಲಸಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಕಪ್ ಮೈದಾ, 1 ಬಾಳೆಹಣ್ಣು, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ, 1 ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಬಟ್ಲು ಮೊಸರು ಇಷ್ಟನ್ನು ಹಾಕಿ ನೀರೇನು ಹಾಕಬಾರ್ದು, ಗಟ್ಟಿ ಕಲಸಿಟ್ಕೊಂಡಿದ್ದೀನಿ. ಒಂದು 8 ಅವರ್ ಆದರೂ ಇರಬೇಕಿದು. ನೋಡಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಪೂರಿ ಅದಕ್ಕೇ, ಆದರೆ ಸ್ವಲ್ಪ ಪೂರಿಗಿಂತ ಸ್ವಲ್ಪ ದಪ್ಪನಾಗಿ ಲಟ್ಟಿಸ್ಕೊಬೇಕು. ಇವಾಗ ಇದನ್ನು ಎಣ್ಣೆಗೆ ಹಾಕಿ ಕರಿತೀನಿ. ಚಟ್ನಿ ಆಲ್ರೆಡಿ ಮಾಡಿಟ್ಕೊಂಬಿಟ್ಟಿದ್ದೀನಿ ನಾನು. ಇವತ್ತು ಯಾಕೋ ಏನೋ ಲೇಟಾಗಿ ಎದ್ದಿದ್ದಾಯಿತು. ಅದರಲ್ಲಿ ಬೇರೆ ನನ್ನ ಚಿಕ್ಕ ಮಗಳು ಟೆಸ್ಟ್ ನಡೀತಾ ಇರೋದ್ರಿಂದ ಮತ್ತೆ ಒಂದು ಸಲ ಓದಿದ್ದೀನಿ ಕೇಳು, ಕ್ವೆಶನ್ ಆನ್ಸರ್ ಕೇಳು ಅಂತ ತಲೆ ತಿಂತಾ ಇರ್ತಾಳೆ. ಅವಳಿಗೆ ಕೇಳ್ಕೊಂಡು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿ ಬಂದಿತ್ತು ಬನ್ಸ್ ಮಾತ್ರ. ಅದು ಏನೋ ಮೈದಾ ಹಿಟ್ಟು ಜಾಸ್ತಿ ಅಲ್ವ, ಹಂಗಾಗಿ ತಿನ್ನೋಕೆ ಇಷ್ಟ ಆಗಲ್ಲ. ನೋಡಿ ಸ್ಕೂಲಿಗೆ ಕಳಿಸಿ ಬಂದಿದ್ದು ಒಂದು 10 ನಿಮಿಷಕ್ಕೆ ಮತ್ತೆ ವಾಪಸ್ ರಿಟರ್ನ್ ಕಾಲ್ ಮಾಡಿದ್ರು ಸ್ಕೂಲಿಂದ. ನಿನ್ನ ಮಗಳು ಬಿದ್ದುಬಿಟ್ಟವಳು ಮೆಟ್ಲ ಮೇಲಿಂದ ಅಂತ. ನಮ್ಮ ಮನೆಯವ್ರು ಹೋಗಿ ಕರ್ಕೊಂಡು ಬಂದಿದ್ದಾರೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಯಾಕೋ ಇವತ್ತು ನಮ್ಮ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಬೆಳಗ್ಗೆ ಎದ್ದಾಗಿಂದಲೂ ನನಗೂ ಹಂಗೆ ಯಾಕೋ ಕೆಲಸ ಮಾಡೋಕ್ಕೆ ಮೂಡಿಲ್ಲ, ಏನೋ ಗೊತ್ತಿಲ್ಲ, ಒಂಥರ ಬೇಜಾರಲ್ಲಿದ್ದೆ. ನೋಡಿ ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸ್ಕೂಲಿಂದ ಅವರೇ ತೋರಿಸ್ತೀವಿ ಅಂದರು, ಆದರೂ ನಾವೇ ಪರವಾಗಿಲ್ಲ ಇರಲಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅದು ಗೊತ್ತಿಲ್ಲ ಹೆಂಗಾಯಿತು ಅಂತಂದ್ಬಿಟ್ಟು ಮೆಟ್ಲು ಮೇಲೆ ಸ್ಲಿಪ್ಪಾಗಿ ಬಿದ್ದೆ ಅಂತ ಹೇಳಿದ್ಲು. ಪಾಪ ತುಂಬ ಅಳ್ತಾ ಇದ್ಲು. ನಮ್ಮ ಗ್ರಾಚಾರಕ್ಕೆ ಕಾರು ಕೆಟ್ಟೋಗ್ಬಿಡ್ತು. ಎಷ್ಟೊತ್ತಾದ್ರೂ ರೆಡಿನೇ ಆಗಲಿಲ್ಲ. ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಲ್ಲೇ ಟೈಮ್ ವೇಸ್ಟ್ ಆಗೋಯಿತು. ಅವಳು ನೋಡಿದ್ರೆ ಅಳ್ತಾನೇ ಇದ್ಲು. ಮತ್ತು ನಾನು ಆಟೋನಾದರೂ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ. ಅದಕ್ಕೆ ಇಲ್ಲ ರೆಡಿ ಆಗುತ್ತೆ, ಒಂದು 10 ನಿಮಿಷ ವೆಯ್ಟ್ ಮಾಡು ಅಂತಂದರು. 10 ನಿಮಿಷ ಅಲ್ಲ, 1 ಅವರ್ ಟೈಮ್ ಅಲ್ಲೇ ವೇಸ್ಟ್ ಆಗೋಯಿತು. ಅವಳು ಕಾಲು ತುಂಬ ಊದ್ಕೊಂಬಿಟ್ಟಿತ್ತು. ಟೈಮ್ ಸರಿ ಇಲ್ಲ ಅಂದರೆ ಇದೆಲ್ಲ ಆತೈತಂತೆ. ಆವತ್ತು ಯಾವ ಕಡೆಗೆ ಎದ್ದಿದ್ವೋ ನಾವು ಗೊತ್ತಿಲ್ಲ. ದೊಡ್ಡವ್ರಿಗಾದರೆ ಹೆಂಗೋ ತಡ್ಕೊಬೋದು, ಪಾಪ ಚಿಕ್ಕ ಮಕ್ಕಳಿಗಾದರೆ ಹೆಂಗೆ, ಅವ್ರಿಗೆ ಹೇಳ್ಕೊಳಕ್ಕಾಗಲ್ಲ ಏನಾಗ್ತಾ ಇದೆ ಅಂತಂದ್ಬಿಟ್ಟು. ನಮಗೆ ಅರ್ಥ ಮಾಡ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆಯವ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು, ಬೇಗ ಕಾರ್ ರಿಪೇರಿ ಆಗಲಿಲ್ಲ ಅಂತ. ಹೆಂಗೋ ಒಂದು ರಿಪೇರಿ ಮಾಡಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋದ್ವಿ. ಕೊನೆಗಲ್ಲಿ ಎಕ್ಸ್ರೇ ಮಾಡಿಸಿ ಡಾಕ್ಟ್ರು ಹೇಳಿದ್ರು POP ಮಾಡಿಸ್ಬೇಕು, 1 ಇಂಚ್ ಮೂಳೆ ಕೆಳಗಡೆ ಬಂದ್ಬಿಟ್ಟಿದೆ ಅಂತಂದ್ಬಿಟ್ಟು. ಸರಿ ಆಯಿತು, POP ಮಾಡ್ಸೋದು ಬೇಡ ಅಂತಂದ್ರೆ ಯಾರೋ, ಅದಕ್ಕೋಸ್ಕರ ಬೇಡ ಅಂತ ವಾಪಸ್ ರಿಟರ್ನ್ ಮನೆಗೆ ಕರ್ಕೊಂಬಂದ್ವಿ. ಮತ್ತು ಇಲ್ಲಿ ಕಟ್ಟಾಕ್ಸೋಣ ಅಂತಂದ್ಬಿಟ್ಟು ಕುಣಿಗಲ್ ರೋಡಲ್ಲಿ ಎಂಟ್ಕನಹಳ್ಳಿಗೆ ಹೋಗಿದ್ವಿ. ಎಷ್ಟು ಊದ್ಕೊಂಡಿತ್ತು ಅಂದರೆ ಕಾಲು ಕಲರೆಲ್ಲ ಗ್ರೀನ್ ಆಗಿಬಿಟ್ಟಿತ್ತು, ಅಷ್ಟು ಊದ್ಕೊಂಡಿತ್ತು ಪಾಪ. ಹೋಗಿ ಹಾಕಿಸ್ಕೊಂಡು ಮತ್ತೆ ರಿಟರ್ನ್ ವಾಪಸ್ ಬಂದ್ವಿ. ಅಲ್ಲಿ ತುಂಬ ಅಳ್ತಾ ಇದ್ಲು. ಎಷ್ಟು ನೋವಾಯಿತು ಅಂದರೆ ಪಾಪ ಅವರು ಹಾಕಿದ್ದು ನೋಡಿ ನನಗೇನೆ ಅಳು ಬಂದ್ಬಿಡ್ತು, ಅಷ್ಟು ಅಳ್ತಾ ಇದ್ಲು. ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು, ಇಲ್ಲ ಅಂತಂದರೆ ಅದು ಜಾಯಿಂಟ್ ಆಗಲ್ಲ ಅಂತ ಹೇಳಿದರು. ಅದಕ್ಕೆ ಹೆದ್ರ್ಕೊಂಡು ಬಂದು ಓಡಾಡಲ್ಲ ಇನ್ನು, ಮನೆ ಕಂಡೇ ಇರ್ತೀನಿ ಅಂತ ಅಂದ್ಬಿಟ್ಟು ಮಲ್ಕೊಂಡವಳೆ. ಒಂದು 1/4 ಗಂಟೆ ಮಲಗಿದ್ಲೇನೋ ಅಷ್ಟೇ. ಆಮೇಲೆ ಮತ್ತೆ ಯಥಾ ಪ್ರಕಾರ ಕುಂತ್ಕೊಂಡು ಮನೆಯೆಲ್ಲ ಓಡಾಡ್ತಾ ಇದ್ಲು. ಇಷ್ಟೆಲ್ಲ ಆಗಿದ್ರು ಕೂಡ ಸ್ಕೂಲ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಹಠ ಮಾಡ್ತಾಯಿದ್ಲು. ಅವ್ರು ಸ್ಕೂಲಿಂದನೇ ಕಳಿಸ್ಬೇಡಿ, ಅಟ್ಲೀಸ್ಟ್ 1 ವಾರನಾದರೂ ರೆಸ್ಟ್ ಮಾಡಿಸಿ ಅಂತ ಹೇಳಿದರು. ಇವಳು ಟೆಸ್ಟ್ ಬರಿಬೇಕು ಅಂತ ಹಠ ಮಾಡಿ ಅಳ್ತಾ ಇದ್ಲು ಹೋಗಬೇಕು ಅಂತ. ಹಂಗಾಗಿ ಕರ್ಕೊಂಡೋಗಿ ಟೆಸ್ಟ್ ಬರೆಸಿ ಮತ್ತೆ ರಿಟರ್ನ್ ವಾಪಸ್ ಕರ್ಕೊಂಬಂದಿದ್ದಾಯಿತು. ಎತ್ಕೊಂಡೇ ಓಡಾಡಬೇಕಲ್ಲ, ನಡೆಯೋಂಗಿಲ್ಲ ಏನಿಲ್ಲ, ಸ್ಕೂಲ್ಗೆ ಬಿಟ್ಟು ಬರೋಂಗಿಲ್ಲ ಏನಿಲ್ಲ. ಅದಕ್ಕೋಸ್ಕರ ಟೆಸ್ಟ್ ಬರೆಸಿ ವಾಪಸ್ ರಿಟರ್ನ್ ಎತ್ಕೊಂಬಂದ್ಬಿಟ್ವಿ ನಾವು. ಅವರೇ ಸ್ಕೂಲವರೇ ಹೇಳ್ತಾ ಇದ್ದಾರೆ ರೆಸ್ಟ್ ಮಾಡಿಸಿ ಅಂತಂದ್ಬಿಟ್ಟು. ಮನೇಲಿ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು, ಇಲ್ಲ ಹೋಗಲೇಬೇಕು ಅಂತಂದ್ಬಿಟ್ಟು. ಹಂಗಾಗಿ ಹೋಗಲಿ ಬಿಡು, ಒಂದು ಟೆಸ್ಟ್ ಆದರೂ ಬರೀಲಿ, ಸ್ಕೂಲ್ಗೇನು ಹೋಗೋದು ಬೇಡ ಅಂತಂದ್ಬಿಟ್ಟು ಬರೆಸಿ ವಾಪಸ್ ಕರ್ಕೊಂಡು ಬಂದ್ವಿ. ಒಂದೇ ಒಂದು ಕಾಲು
ಒಂದೇ ಒಂದು ಕಾಲಿಗೆ ಚಪ್ಪಲಿ ಹಾಕೊಂಡು ಕೂತಿದ್ಯಲ್ಲ ಗಂಟು. ಏಯ್ ಈಗೇನಕ್ಕೆ ಬಾಲು ನೋಡಿ ಕಾಲಿಗೆ ಬೀಳ್ತದೆ. ಯಾಕೆ ಹೊಡೆದೋಗೈತೆ? ಏನಕ್ಕೆ ಏನಕ್ಕೆ? ತಾತನ ಬದ್ಲಿಗೆ ನೀ ಕುತ್ಕೊಂತಿದ್ಯಾ ಅಜ್ಜಿ? ನಿಮ್ಮ ತಾತನ ಬದ್ಲಿಗೆ ಇವಳು ಕುತ್ಕೊಂತವಳೆ ಅಚ್ಚು. ನಿಮ್ಮ ತಾತನ ಬದ್ಲಿಗೆ ಇವಳು ಕುತ್ಕೊಂತವಳೆ ಅಜ್ಜಿ. ಮುದುಕಿ ಒಂದು ಕಾಲಿಗೆ ಚಪ್ಪಲಿ ಹಾಕ್ಕೊಂಡು ನಾಳೆಗೆ ಸ್ಕೂಲ್ಗೆ ಹೋಗುವಾಗ ಒಂದೇ ಒಂದು ಕಾಲಿಗೆ ಶೂ ಹಾಕ್ಕೊಂಡು ಹೋಗು ಆಯಿತಾ? ಅವಳಿಗೇನೋ ಖುಷಿ ಒಂದು ಕಾಲಲ್ಲಿ ಕುಂತ್ಕೊಂಡು ಓಡಾಡೋಕ್ಕೆ ಖುಷಿಯಾಗವಳೆ. ಮತ್ತೇನಾದರೂ ನೋವು ಜಾಸ್ತಿ ಆದಾಗ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹುಷಾರಾಗಿ ನೋಡ್ಕೊಬೇಕು ಅವಳನ್ನ. ಹಂಗಾಗಿ 3 ದಿನದಿಂದ ವೀಡಿಯೋ ಅಪ್ಲೋಡ್ ಮಾಡಿರಲಿಲ್ಲ ನಾನು. ಓಕೆ, ನಮ್ಮ ಚಾನಲ್ಗೆ ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದುವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರೋ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವೀಡಿಯೋಗಳಿಗೂ ಇದೇ ಥರ ಸಪೋರ್ಟ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.